ಕೆಲವೊಮ್ಮೆ ಪರ್ವತಗಳ ಏಕಾಂಗಿ ಕರೆಯನ್ನು ಆಲಿಸುವುದು ಅನಿವಾರ್ಯ. ಇಂದು ಕರ್ನಾಟಕದ ಅತಿ ಎತ್ತರದ ಶಿಖರವಾದ ಮಲ್ಲಯ್ಯನಗಿರಿಯ ನನ್ನ ಸಾಹಸಮಯ ಪಯಣ ಆರಂಭವಾಗಿದೆ. ಮುಂಜಾನೆ 4ಕ್ಕೆ ಹೊರಟು ಚಿಕ್ಕಮಗಳೂರಿಗೆ ಸಾಗುವ ರಮಣೀಯ ಮಾರ್ಗದಲ್ಲಿ ಸೂರ್ಯೋದಯವನ್ನು ಆಸ್ವಾದಿಸುತ್ತಾ ನಗರದ ಒತ್ತಡವನ್ನು ಮರೆತಿದ್ದೇನೆ. ತಳವನ್ನು ತಲುಪುತ್ತಿದ್ದಂತೆ ಶಿಖರವು ಮಂಜಿನಿಂದ ಆವೃತವಾಗಿದ್ದರೂ ನನ್ನಲ್ಲಿ ಹೊಸ ಉತ್ಸಾಹ ಚಿಮ್ಮಿದೆ. ಹಚ್ಚ ಹಸಿರಿನ ಹಾದಿಯಲ್ಲಿ ಪ್ರತಿ ಹೆಜ್ಜೆಯೂ ಭೂಮಿಯೊಂದಿಗೆ ಒಂದು ಸಂಪರ್ಕವನ್ನು ನೀಡಿದೆ. ದಟ್ಟಮಂಜು ಆವರಿಸಿದಾಗ ಮೋಡಗಳ ನಡುವೆ ನಡೆಯುವಂತಹ ಅತೀಂದ್ರಿಯ ಅನುಭವವಾಯಿತು. ಮಂಜು ಸರಿದಾಗ ಗೋಚರಿಸಿದ ವಿಹಂಗಮ ನೋಟಗಳು ನನ್ನನ್ನು ಮಂತ್ರಮುಗ್ಧನನ್ನಾಗಿಸಿತು. ಕೊನೆಯ ಕಡಿದಾಗ ಹಾದಿ ಸಹಿಷ್ಣುತೆಯ ಪರೀಕ್ಷೆಯಾಗಿದ್ದರೂ ಶಿಖರ ತಲುಪಿದಾಗ ಸಿಕ್ಕ ವಿಜಯದ ಭಾವನೆ ಅದ್ಭುತವಾಗಿತ್ತು. ಅಲ್ಲಿನ ಪ್ರಾಚೀನ ಶಿವ ದೇವಾಲಯದಲ್ಲಿ ಕ್ಷಣಕಾಲದ ಶಾಂತಿಯನ್ನು ಕಂಡೆ. ಮೋಡಗಳು ಶಿಖರದ ಸುತ್ತಲೂ ಸೃಷ್ಟಿಸಿದ ನಿಸರ್ಗದ ಭವ್ಯ ಪ್ರದರ್ಶನವು ಕಣ್ಮನಸೆಳೆಯುವಂತಿತ್ತು. ಇಳಿಯುವಾಗ ಕಂಡ ದೃಶ್ಯಗಳು ಇರುವಿಕೆಯ ನೆನಪುಗಳೊಂದಿಗೆ ಇನ್ನಷ್ಟು ವಿಶೇಷವಾಗಿ ಕಂಡವು. ಈ ಏಕಾಂಗಿ ಪಯಣವು ನನಗೆ ಸಹಿಷ್ಣುತೆ, ಏಕಾಂತದ ಸೌಂದರ್ಯ ಮತ್ತು ಪ್ರಕೃತಿಯ ಶಕ್ತಿಯ ಬಗ್ಗೆ ಕಲಿಸಿತು. ಇದು ಕೇವಲ ಚಾರಣವಲ್ಲ, ನನ್ನೊಳಗಿನ ಪಯಣ. ನೀವು ಸವಾಲು ಮತ್ತು ಅದ್ಭುತ ನೋಟಗಳ ಹುಡುಕಾಟದಲ್ಲಿದ್ದರೆ ಮಲ್ಲಯ್ಯನಗಿರಿ ನಿಮಗಾಗಿ ಕಾಯುತ್ತಿದೆ. ಹೋಗಿ ಅನ್ವೇಷಿಸಿ, ಕೆಲವೊಮ್ಮೆ ಏಕಾಂಗಿಯಾಗಿ ಮತ್ತು ಪ್ರಕೃತಿಯನ್ನು ಆನಂದಿಸಿ. ಮುಂದಿನ ಸಾಹಸದವರೆಗೂ